ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಇವತ್ತು ಯಾವ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅಂದರೆ ಪುಲ್ಕ ಜೊತೆಗೆ ಪಾಲಕ್ ಪನ್ನೀರ್ ಮಸಾಲ ಮಾಡೋಣ ಅಂತ. ಮನೇಲೇ ಪನ್ನೀರ್ ತಯಾರು ಮಾಡಿ ಆಮೇಲೆ ಪಾಲಕ್ ಪನ್ನೀರ್ ಮಸಾಲ ಮಾಡ್ತಾಯಿದ್ದೀನಿ. ಮೊದಲು ನಾನಿಲ್ಲಿ 2 ಲೀಟ್ರ್ ಹಾಲನ್ನು ಒಲೆ ಮೇಲಿಟ್ಟು ಅದು ಸ್ವಲ್ಪ ಕುದಿ ಬಂದಾಗ ಮಸಾಲೆಗಳನ್ನ ಸೇರಿಸ್ತಾಯಿದ್ದೀನಿ. ಕುಟ್ಟಿದಂಥ ಜೀರಿಗೆ ಪುಡಿ ಮತ್ತು 1 ಸ್ಪೂನಷ್ಟು ಧನಿಯಾನು ಕುಟ್ಬಿಟ್ಟು ಹಾಕಬೇಕು. ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ ಸಣ್ಣದಾಗಿ ಹೆಚ್ಚಾಕಿ ಒಂದೇ ಒಂದು ಕ್ಯಾರೆಟನ್ನು ಸಣ್ಣದಾಗಿ ತುರಿದ್ಬಿಟ್ಟು ತುರಿ ಕೂಡ ಹಾಕಬೇಕಾಗತ್ತೆ. ಮಸಾಲ ಪನ್ನೀರ್ ಮಾಡ್ತಾ ಇರೋದು ನಾನು, ಪ್ಲೇನ್ ಪನ್ನೀರ್ ಅಲ್ಲ ಇಲ್ಲಿ. ಅದರಿಂದ ಎಲ್ಲ ಮಸಾಲೆಗಳನ್ನ ಹಾಕಿ ಲಾಸ್ಟಲ್ಲಿ 2 ನಿಂಬೆಹಣ್ಣು ರಸನ ಹಾಕಿದ್ರೆ ಅದು ಒಡ್ಕೊಳ್ಳುತ್ತೆ. ನೋಡಿ ಕಾಣಿಸ್ತಾ ಇದೆಯಾ ಎಷ್ಟು ಚೆನ್ನಾಗಿ ಒಡೆದಿದೆ. ಇದರಲ್ಲಿ ನಾನು ಆ್ಯಕ್ಚುಲಿ ಬಂದು ಬ್ಲೂ ಕಲರ್ ನಂದಿನಿ ಹಾಲಲ್ಲಿ ಮಾಡ್ತಾ ಇರೋದು. ಫುಲ್ ಫ್ಯಾಟ್ ಹಾಲು ಬರುತ್ತಲ್ಲ, ಆರೆಂಜ್ ಪ್ಯಾಕೆಟ್, ಅದರಲ್ಲಿ ಮಾಡಿದ್ರೆ ಇನ್ನೂ ಸೂಪರಾಗಿ ಪನ್ನೀರ್ ಬರುತ್ತೆ. ನನಗೆ ಅರ್ಜೆಂಟಾಗಿ ಆ ಹಾಲು ಪ್ಯಾಕೆಟ್ ಇರಲಿಲ್ಲ, ಮನೇಲಿ ಇದ್ದಿದ್ದು ಹಾಲಲ್ಲೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಯೂಶ್ವಲಾಗಿ ನಾನು ಆರೆಂಜ್ ಕಲರ್ ಪ್ಯಾಕೆಟಲ್ಲೇ ಪನ್ನೀರ್ ಮಾಡೋದು, ಬಟ್ ಅರ್ಜೆಂಟಲ್ಲಿ ಮಾಡಿಬಿಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಅದು ಒಡೆದ್ಮೇಲೆ ಒಂದು ತೆಳುವಾದ ಬಟ್ಟೆ ಮೇಲೆ ಶೋಧಿಸ್ಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ನೀರನ್ನು ಬಗ್ಸ್ಬಿಟ್ಟು ಟೈಟಾಗಿ ಒಂದು ದಾರನ ಕಟ್ಬಿಟ್ಟು ಆ ನೀರೆಲ್ಲ ಹೋಗೋವರೆಗೂ ಒಂದು 1/2 ಅವರ್ ಇಡಬೇಕು. ಅದಾದಮೇಲೆ ನೀರು ಸ್ವಲ್ಪ ಕಡಿಮೆ ಆದಮೇಲೆ ಒಂದು ಗಟ್ಟಿ ಅಂದರೆ ಭಾರವಾದ ಪದಾರ್ಥನ ಅದ್ರ ಮೇಲೆ ಇಡಬೇಕು. ಆವಾಗಲೇ ಅದು ಪನ್ನೀರು ಸೆಟ್ ಆಗುತ್ತೆ. ನಾನು ಇಲ್ಲಿ ಕುಟಾಣಿನ ಪನ್ನೀರ್ ಮೇಲೆ ಇಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ಬಿಟ್ಟರೆ ಸೆಟ್ಟಾಗಿರುತ್ತೆ. ಅದರಷ್ಟದಲ್ಲಿ ಸೈಡಲ್ಲಿ ಸ್ವಲ್ಪ ಬಿಸಿನೀರು ಕಾಯಿಸಿ ಚೆನ್ನಾಗಿ ತೊಳೆದಂಥ ಪಾಲಕ್ ಎಲೆಗಳನ್ನ ಬೇಯಲಿಕ್ಕೆ ಹಾಕಿದ್ದೀನಿ. ತೀರಾ ಬೇಯಬಾರ್ದು, ಜಸ್ಟ್ ಬಂಚ್ ಮಾಡೋದಷ್ಟೇ. ಅದ್ರ ಜೊತೆಗೆ ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿ ಎರಡನ್ನೂ ಹಾಕಿ ಒಂದು 5ರಿಂದ 10 ನಿಮಿಷ ಬೇಯಿಸಿದ್ರೆ ಸಾಕು. ಕಲರ್ ಚೇಂಜ್ ಆಗಬಾರ್ದು, ಅಲ್ಲಿವರೆಗೂ ಬೇಯಿಸಬಾರ್ದು. ಒಂದು 10 ನಿಮಿಷದಲ್ಲೇ ತೆಗೆದುಬಿಟ್ಟು ಆಮೇಲೆ ಬಾದಾಮಿ ಸಿಪ್ಪೆನ ತೆಗೆದುಬಿಡೋಣ. ಯಾಕಂದರೆ ಬಾದಾಮಿ ಸಿಪ್ಪೆ ತೆಗೆದ್ರೆ ಕಲರ್ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಸ್ವಲ್ಪ ಬ್ರೌನ್ ಥರ ಬರುತ್ತೆ. ಅದಕ್ಕೋಸ್ಕರ ಬಾದಾಮಿ ಸಿಪ್ಪೆ ತೆಗೆಯೋದು ನಾನು. ಬಿಸಿನೀರಲ್ಲಿ ಹಾಕಿರೋದ್ರಿಂದ ತುಂಬ ಬೇಗ ಬಂದ್ಬಿಡುತ್ತೆ ಸಿಪ್ಪೆ ಎಲ್ಲ. ಇದು ತೆಗೆದ್ಮೇಲೆ ಒಂದು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ಪೇಸ್ಟ್ ಮಾಡಬೇಕು. ಇದ್ರ ಜೊತೆಗೆ 1-2 ಹಸಿಮೆಣಸಿನ್ಕಾಯಿ, ಒಂದೇ ಒಂದು ಒಣಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಒನ್ಸ್ ಪೇಸ್ಟ್ ರೆಡಿಯಾಗಿದ್ದ ತಕ್ಷಣ ನಾವು ಪಾಲಕ್ ಪನ್ನೀರ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಗ್ರೀನಾಗಿ ಬಂದಿದೆ ಪೇಸ್ಟ್ ಅಂತ. ಇವಾಗ ನಾನು ಸೆಟ್ಟಿಂಗಿಗೆ ಇಟ್ಟಿದ್ನಲ್ಲ ಪನ್ನೀರು, ಇವಾಗ ರೆಡಿಯಾಗಿದೆ ನೋಡಿ. ಬಟ್ ನಿಜ ಹೇಳಬೇಕು ಅಂದರೆ ಫುಲ್ ಫ್ಯಾಟ್ ಮಿಲ್ಕಲ್ಲಿ ಬಂದಷ್ಟು ಚೆನ್ನಾಗಿ ಬರಲಿಲ್ಲ. ನಾನು ಅರ್ಜೆಂಟಿಗೆ ಮಾಡಿದೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಪರವಾಗಿಲ್ಲ, ಓಕೆ, ಒಂದು 70% ಅಷ್ಟು ಚೆನ್ನಾಗಿ ಬಂದಿದೆ ಅಷ್ಟೇ. ಈಗ ಪನ್ನೀರನ್ನ ಕಟ್ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಚಪಾತಿಗೂ ಅಂದರೆ ಪುಲ್ಕ ಮಾಡೋದಕ್ಕೆ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ. ಈಗ ಕಡಾಯಿ ಇಟ್ಬಿಟ್ಟು 2 ಚಿಪ್ಲೆಟ್ಸ್ ಬಟರ್ ಹಾಕಿ 1 ಟೀ ಸ್ಪೂನ್ ಜೀರಿಗೆ ಹಾಕಿ ರುಬ್ಬಿದಂಥ ಪಾಲಕ್ ಪೇಸ್ಟ್ನ ಹಾಕಿ ಮತ್ತು ಇದಕ್ಕೆ ಮಸಾಲ ಸೇರಿಸ್ಬೇಕು. 1 ಟೀ ಸ್ಪೂನ್ ಗರಂ ಮಸಾಲ, ಒಂದು ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ ಹಾಕಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಬೇಕು. ಅದು ಬಾಡೋಷ್ಟೊತ್ತಲ್ಲಿ ಈ ಕಡೆ ನಾವು ಸ್ವಲ್ಪ ಪನ್ನೀರನ್ನ ರೋಸ್ಟ್ ಮಾಡ್ಕೊಳ್ಳೋಣ. ತುಂಬ ಅಲ್ಲ, ಸ್ವಲ್ಪ ಲೈಟಾಗಿ 1 ಚಿಪ್ಲೆಟ್ ಬಟರ್ ಹಾಕಿ ಕಟ್ ಮಾಡಿದಂಥ ನಮ್ಗೆ ಎಷ್ಟು ಬೇಕೋ ಅಷ್ಟು ಪನ್ನೀರನ್ನ ಸ್ವಲ್ಪ ರೋಸ್ಟ್ ಮಾಡಿ ಆಮೇಲೆ ಕುದೀತಾ ಇರೋಂಥ ಪಾಲಕ್ ಮಸಾಲಾಗೆ ಸೇರಿಸ್ಬೇಕು. ಇವಾಗ ನಾನು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಇದು ಇಂಪಾರ್ಟೆಂಟ್ ಸ್ಟೆಪ್ಪು, ಅದು ವಾಸನೆ ಹೋಗಬೇಕು, ಇಲ್ಲಾಂದರೆ ಒಂಥರ ಬಾಯಿಗೆ ಚೆನ್ನಾಗಿ ಕಾಣಿಸಲ್ಲ ಅದು, ಆಯಿತಾ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಫ್ರೈ ಮಾಡಿದಂಥ ಅಂದರೆ ರೋಸ್ಟ್ ಮಾಡಿದಂಥ ಪನ್ನೀರನ್ನ ಸೇರಿಸಿ 1 ರೌಂಡು ಮಿಕ್ಸ್ ಮಾಡಿ ಸಣ್ಣದಾಗಿ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಲಾಸ್ಟಲ್ಲಿ ಒಂಚೂರು ಕ್ರೀಮು, ಫ್ರೆಶ್ ಕ್ರೀಮ್ ಆದರೂ ಹಾಕ್ಕೋಬೋದು, ರೆಡಿಮೇಡ್ ಸಿಗುತ್ತಲ್ಲ ಆ ಕ್ರೀಮ್ ಆದರೂ ಹಾಕ್ಕೋಬೋದು. ಈಗ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ, ಅಷ್ಟೇ ರುಚಿಯಾಗಿರುತ್ತೆ. ಈಗ ಮಸಾಲ ರೆಡಿಯಾಗಿದೆ. ಈಗ ಪುಲ್ಕ ಮಾಡ್ಕೊಳ್ಳೋಣ. ನಾನಿಲ್ಲಿ ಇದನ್ನು ಡಿನ್ನರ್ಗೆ ಮಾಡ್ತಾ ಇರೋದ್ರಿಂದ ನೈಟು ಪುಲ್ಕ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪುಲ್ಕ ಉಬ್ಬಿ ಬರುತ್ತೆ. ಇದು ಬಂದು ಹಿಟ್ಟು ಕಲಸೋದ್ರ ಮೇಲೆ ಹೋಗುತ್ತೆ. ಟೈಟಾಗಿ ಕಲಿಸ್ಬೇಕು ಹಿಟ್ಟು, ಆವಾಗಲೇ ಪುಲ್ಕ ಒಂದು ಚಪ್ಪೆ ಆಗೋಲ್ಲ, ಚೆನ್ನಾಗಿ ಉಬ್ಬಿ ಬರುತ್ತೆ.
ಓಕೆನಾ ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ನೋಡಿ ಮನೇಲಿ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆಯಾ? ಡೆಫಿನೆಟಾಗಿ ಟ್ರೈ ಮಾಡಿ ಪಾಲಕ್ ಪನ್ನೀರ್ ಮಸಾಲನ. ತುಂಬ ಟೇಸ್ಟಿಯಾಗಿ ಬರುತ್ತೆ, ಸುಲಭ ಮಾಡೋದು. ನೀವು ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಈ ವಿಡಿಯೋ ಬರುತ್ತೆ, ಅಲ್ಲಿ ನೋಡಿದವರು ದಯವಿಟ್ಟು ವೀಣಾ ಲಕ್ಷ್ಮೀನಾರಾಯಣ್ ಪೇಜನ್ನ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ಈ ವಿಡಿಯೋ ನೋಡ್ತಾ ಇದ್ದರೆ ಅಮುದಂ ನಿತ್ಯಂ ಅಂತ ಚಾನಲ್ ಹೆಸರು, ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನಲ್ಲಿ ಮೊದಲು ಬರುತ್ತೆ. ಓಕೆನಾ? ಮತ್ತೆ ಇದೇ ಥರ ಡಿಫ್ರೆಂಟ್ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ಬಾಯ್.